ಇವಾಗ ಹೊಸ ರೀತಿಯಲ್ಲಿ ಪಕ್ಷದಲ್ಲಿ ಯಾವ ರೀತಿ ಶಕ್ತಿ ತುಂಬಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು. ನಮ್ಮ ಕತ್ತಲೆಯ ಸಮಯ ಕಳೆದಿದೆ, ಹೊಸ ಸೂರ್ಯದ ಉದಯ ಆಗತ್ತೆ ಅನ್ನೋದು ಆ ದೇವರಲ್ಲಿ ನಂಬಿಕೆ ಇದೆ. ನಂತರ ದೇವೇಗೌಡರು ಟೆಕ್ನಾಲಜಿ ಮೇಲೇನೂ ನಂಬಿಕೆ ಇದೆ. ಮಹೋತ್ಸವ 25 ವರ್ಷ ಕಂಪ್ಲೀಟ್ ಆಗಿದೆ JDS ಪಕ್ಷ. ಸೊ ಈ ಶುಭ ಸಂದರ್ಭದಲ್ಲಿ ಶುಭ ಸಂದರ್ಭ ಅಂದರೆ ಇವತ್ತು ಬರೀ 25 ವರ್ಷದ್ದು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಟ್ ಮಾಡಿಲ್ಲ ನಾವು. ಅದ್ರ ಜೊತೆಲಿ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೀಟ್ ಇತ್ತು. ಅದರಲ್ಲಿ ಆ ವಿರೋಧ ಆಯ್ಕೆ ಒಬ್ಬರೇ ಏನೋ ಅಪ್ಲಿಕೇಶನ್ ಹಾಕಿದರು. ಅವ್ರ ವಿರುದ್ಧವಾಗಿ ಶ್ರೀಮಾನ್ ದೇವೇಗೌಡರು ಮತ್ತೊಮ್ಮೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಗಿದ್ದಾರೆ. ಅದರ ಜೊತೆಯಲ್ಲಿ ಶ್ರೀಮಾನ್ ಕುಮಾರಸ್ವಾಮಿಯವರು ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದು ಎರಡು ಸಂತೋಷದ ಸುದ್ದಿಗಳು. ಸೊ ನಾವು ಸೇರಿಸಿ ಆಚರಿಸ್ತಾ ಇದ್ದೀವಿ. ತುಂಬ ಸಂತೋಷ, ಎಲ್ರಿಗೂ ಸಂತೋಷ ತಂದಿದೆ. ಇವಾಗ ಹೊಸ ರೀತಿಯಲ್ಲಿ ಪಕ್ಷದಲ್ಲಿ ಯಾವ ರೀತಿ ಶಕ್ತಿ ತುಂಬಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು, ಯಾವ ರೀತಿ ಈ ಪಾರ್ಟಿಯನ್ನು ಉಳಿಸ್ಬೇಕನ್ನೋದು ಎಲ್ಲರೂ ಚಿಂತನೆ ಮಂಥನ ಮಾಡ್ತಾಯಿದ್ದಾರೆ. ಇದಕ್ಕೊಂದು ಪರಿಣಾಮ ಬರುತ್ತೆ. ನಮ್ಮ ಕತ್ತಲೆಯ ಸಮಯ ಕಳೆದಿದೆ, ಹೊಸ ಸೂರ್ಯದ ಉದಯ ಆಗತ್ತೆ ಅನ್ನೋದು ಆ ದೇವರಲ್ಲಿ ನಂಬಿಕೆ ಇದೆ. ನಂತರ ದೇವೇಗೌಡರು ಟೆಕ್ನಾಲಜಿ ಮೇಲೇನೂ ನಂಬಿಕೆ ಇದೆ. ಈ ಶುಭ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಏನು ಕರೆ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಕಾರ್ಯಕರ್ತರಿಗೆ ಏನು ಕರೆ ಕೊಡೋಕ್ಕೆ ಇಷ್ಟಪಡ್ತೀರಾ? ಈ ತೀರ್ಮಾನಗಳು ನಾಳೆ ಆಗುತ್ತೆ. ಅಲ್ಲ, ಕಂಪ್ಲೀಟ್ ಇರೋ ಸಾರಾಂಶ ನಿಮಗೆ ನಾಳೆ ಸಿಗುತ್ತೆ. ಇವತ್ತು ಎಷ್ಟೊಂದು ನಡೆದಿದೆ, ನಾಳೆ ನಿಮಗೆ ಕಂಪ್ಲೀಟ್ ಏನೇನು ಬೇಕು ಅದೆಲ್ಲ ಮಸಾಲೆ ಸಿಗುತ್ತೆ. ಇವತ್ತಿಂದೇನು ಸರ್ಕಾರಗಳು ಕೇಂದ್ರದಲ್ಲಿ ಇದೆ, ಓಕೆ, ನಮ್ಮದು ಅಲೈನ್ಸ್ ಇರ್ಬೋದು. ಆದರೂ ಕೇಂದ್ರ ಸರ್ಕಾರ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ನಡೀತಾ ಇರೋ ಸರ್ಕಾರಗಳ ಬಗ್ಗೆ ಏನೇನು ಚರ್ಚೆ ಏನೋದೆಲ್ಲ ತಾವೆಲ್ಲ ಗಮನಿಸಿರ್ಬೋದು. ಸೊ ಇದೆಲ್ಲ ಗಮನದಲ್ಲಿ ಮಾಡಿಕೊಂಡ್ರೆ ದ ಬೆಸ್ಟ್ ಆಪ್ಷನ್ ಫಾರ್ ದ ಪೀಪಲ್ ಇಸ್ ದ JDS ಇನ್ ಕಮಿಂಗ್ ಅಪ್ಡೇಟ್ಸ್ ಅಂತ ನಾನು ಹೇಳೋಕ್ಕೆ ಇಚ್ಛೆ.